ಪಟ್ಟಿ ನೂಡಲ್ಸ್. ಎಲ್ಲಿವರೆಗೂ ಕಾಣುತ್ತೆ ಅದು? ಆ ಕಡೆ ಅಮರಾಪುರ, ಈ ಕಡೆ ಬರಗೂರು, ಸ್ಟ್ರೈಟ್ ಆ ಕಡೆ ಹೋದರೆ ನಿಡ್ಗಲ್ಲು ಕಾಣುತ್ತೆ, ಇಲ್ಲ ಕಾಣುತ್ತೆ ಬೆಟ್ಟ. ಬಾ ಮಾರಮ್ಮ ಟೆಂಪಲ್ ಗುಡಿಬಂಡೆ ಜಾತ್ರೆ ಮಹೋತ್ಸವ. LED lights. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಮೇಶ್ ಪಾಗೋಡ. ಎಲ್ಲರೂ ಹಾಯ್ ಹೇಳ್ರು. ನಾವಿವತ್ತು ಗುಡಿಬಂಡೆ, ಆಂಧ್ರ ಪ್ರದೇಶ ಮಡಶಿರ ತಾಲೂಕು ಗುಡಿಬಂಡೆಯಲ್ಲಿದ್ದೀವಿ, ಸತ್ಯಸಾಯಿ ಡಿಸ್ಟಿಕ್ಕು. ಸೊ ಇವತ್ತು ಕಳೆದ ಒಂದು 2-3 ದಿನದಿಂದ ಏನು ಜಾತ್ರೆ ಆಗ್ತಾಯಿತ್ತು, ಮಾರಮ್ಮನ ಜಾತ್ರೆ ಇಲ್ಲಿ ಗುಡಿಬಂಡೆಯಲ್ಲಿ. ಸೊ ಹಾಗೆ ಇವತ್ತೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ರಲ್ಲಿ ನಿನ್ನೆಲ್ಲ ಹೋಗಿ ಬಂದಿದ್ದಾರೆ. ಇವತ್ತು ಒಂದು ಲಾಗ್ಗೋಸ್ಕರನೇ ಎಲ್ಲ ಹುಡುಗರೆಲ್ಲ ಸೇರಿಕೊಂಡು ನಾವು ಬರ್ತಾಯಿದ್ವಿ ಹೋಗಿ ಬೆಟ್ಟ ಹಾಕೋಣಂತ. ಸೊ ಹಂಗೆ ಇವತ್ತು ನೋಡೋದಾದರೆ ಹುಡುಗರೆಲ್ಲ ಫುಲ್ ಜೋಶಾಗಿದೆ. ನಿನ್ನೆ ಕೂಡ ಹತ್ತಿದ್ರು ಕೂಡ, ಇವತ್ತೆಲ್ಲ ಜೋರಾಗೆ ಹತ್ತಂಡ್ರಾ. ಓಕೆ, ಇನ್ನೂ ಒಂದು ಬ್ಯಾಚ್ ಬರುತ್ತೆ. ಸೊ ನಮ್ಮ ಮೇಲೆ ಹೋದ್ಮೇಲೆ ಈಗೇನಪ್ಪ ಅಂದರೆ ಎಲ್ಲರೂ ನೀರು ಕುಡಿಯೋದಕ್ಕೆ ನೀರು ತೊಗೊಂಡು ಸೊ ಎಲ್ಲ ಸಿಸ್ಟಮ್ಯಾಟಿಕ್ಕಾಗೆಲ್ಲ ಹೊರಟಿದ್ದೀವಿ. ನೋಡೋಣ ಯಾವ ಥರ ಇರುತ್ತೆ ಬೆಟ್ಟ. ನಾನು ಇದೇ ಫಸ್ಟ್ ಟೈಮ್ ಹತ್ತಾ ಇರೋದು. ಬನ್ನಿ ಹೋಗೋಣ. ಬಂದಿರೋ ಹಿಂದೆ ಬಾ, ಹಂಗೆ ಬಾ. ನಡ್ರ ಬೇಗ ಹೋಗೋಣ. ನಿಧಾನಕ್ಕೆ ಹೋಗ್ಬೇಕು, ಇದ್ದೀರಾ. ಇವತ್ತು ನಮ್ಮ ಜೊತೆಲೇ ಸಾಯಿ ಪಳಾರ ಪೆಟಾಲಿಯನ್ನು ಮತ್ತು ಗೋಸಿಕೆರೆ ಪೆಟಾಲಿಯನ್ ಜೊತೆ ಹೋಗ್ತಾ ಇದ್ದೀವಿ. ನೋಡಿ ಕ್ಯಾಮ್ರಾಮ್ಯಾನ್ ಸಾಯಿ. ಹಾಯ್ ಹಾಯ್. ಹಾಂ ಓಕೆ. ಪರವಾಗಿಲ್ಲ, ಸ್ಟೆಪ್ಸ್ ಏನು ಇದ್ದಾವೆ. ಸೊ ಸ್ಲಿಪ್ಪರ್ಸ್ ಎಲ್ಲ ಅಲ್ಲಿ ಬಿಟ್ಟಿದ್ದೀವಿ. ಹೋಗಿ ಬರೋಣ. ನಿಧಾನಕ್ಕೆ ಹತ್ಬೇಕು, ಜಾರಬಾರ್ದು. ಯಾರು ಪುಟ್ಟಿ ಮುಂದೆ ಆಗ್ತಾಯಿತ್ತು, ಅವ್ನು ನೋಡಿ ಬಳ್ಳಾರಿಗೆ ಡೊಳ್ಳು ಆಗ್ತಿದ್ದಾನೆ. ಇವತ್ತು ಒಂದೊಂದೇ ಒಳ್ಳೆ ಮಾರ್ನಿಂಗ್ ಒಳ್ಳೆ ವೈಬ್ಸ್ ಇದ್ದಾವೆ. ಅಟ್ಮಾಸ್ಫಿಯರ್ ಚೆನ್ನಾಗೈತೆ. ಇನ್ನೂ ಬೆಳಗ್ಗೆ ಬೇಗ ಬಂದಿದ್ರೆ ಚೆನ್ನಾಗಿರೋದಲ್ವ. ಒಂದು 6 ಗಂಟೆಗೆ ಬಂದಿದ್ರೆ ಚೆನ್ನಾಗಿರೋದು. ಇಲ್ಲಿಂದ ನೋಡಿ ವ್ಯೂ ಹೆಂಗಿದೆ. ಅಲ್ಲಿ ಕೆರೆ ಕಾಣಿಸ್ತಿದೆ ನೋಡಿ, ಗುಡಿಬಂಡೆದು ಸರ್ಕಲ್ಲು ಇಲ್ಲ ಕೆರೆ, ನೀರೆಲ್ಲ ಚೆನ್ನಾಗಿ ಕಾಣಿಸ್ತಿದೆ. ಓಕೆ ಕಮಾನ್. ನಿನ್ನೇನೋ ಹತ್ತಿದ್ದೆ, ಇವತ್ತು ಹತ್ತಿದ್ಯಾ? ಸುಸ್ತಾಗ್ತಾ ಇಲ್ವಾ? ನೋಡಿ ಇದಾಗಲೇ ಒಂದು ವಿಕೆಟ್ ಡಮರ್ ನೋಡು, ಅಲ್ಲಿ 2 ವಿಕೆಟ್ ಡಮರು. ಸುಸ್ತಾಗ್ತಿಲ್ವಾ? ಪಟ್ಟಿ ನೂಡಲ್ಸ್ ಸುಸ್ತಾಗ್ತಿಲ್ವಾ? ನಿಧಾನಕ್ಕೆ ಹತ್ಬೇಕಾ? ಮೇಲ್ಗಡೆ ಚೆನ್ನಾಗೈತೆ. ಮುಂದೆ
ನಿಧಾನಕ್ಕೆ ನಿಧಾನಕ್ಕೆ. ಓ ಒಳ್ಳೆ ವ್ಯೂ ಇದೆ ಮಾತ್ರ. ಮಳೆ ಬರೋ ಟೈಮಲ್ಲಿ ಚೆನ್ನಾಗಿರುತ್ತೆ ಹತ್ತೋದಕ್ಕೆ. ಕುಡ್ಬಣ್ಣಗೆ ಒಳ್ಳೆ ಹಿಸ್ಟ್ರಿ ಇದೆ, ಅದಕ್ಕೆಲ್ಲ ಕೋಟೆ ಕಟ್ಟಿದ್ದಾರೆ ನೋಡಿ. ನಿಧಾನಕ್ಕೆ ಹತ್ಬೇಕು, ಹುಷಾರು. ಹುಡುಗರೆಲ್ಲ ಬೇಗ ಹತ್ಬಿಟ್ಟು ಹೋಗ್ತಿದ್ದಾರೆ, ನನಗೆ ಸುಸ್ತಾಗ್ತಿದೆ. ಅಷ್ಟು ಡೌನ್ ಆಯ್ತಲ್ವಾ. ಒಳ್ಳೆ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸು. ಬೆಳಗ್ಗೆ ರೆಸ್ಟ್ ಮಾಡ್ರಿ, ಹುಷಾರೇ. ಬಾ ಬಾ ಕುತ್ಕೋ. ಸುಸ್ತು ಭಯಂಕರ ಅಪ್ಪಿದೆ ಗುರು. ಸದ್ಯ ಬರೀ ಕಾಲಲ್ಲಿ ಹತ್ತಿದ್ದೀವಿ, ಇಲ್ಲಾಂದ್ರೆ ಸುಸ್ತಾಗ್ಬಿಡೋದು. ಚಪ್ಪಲಿ ಹಾಕೊಂಡು ಹತ್ತಿದ್ದೀವಿ. ಹಾಂ ಹೋಗ್ಲಿ. ಬಳ್ಳಾರಿ ಗಿಡ್ಡ ತೂಕ ಇಲ್ಲ ಅಲ್ಲ, ಗೋಸಿಕೆರೆ ಗಿಡ್ಡ. ಅವ್ನು ಅದಕ್ಕೆ ಬೇಗ ಹೋಗಿ ಕೂತಿದ್ದಾರೆ ಮೇಲೆ. ಹೆಂಗಿದೆ ನೋಡಿಸಾಗ್ಲೆ ಈಗ ನೋಡ್ತೀವಿ ನೋಡಿ. ಸಖತ್ತಾಗಿದೆ ಮಾತ್ರ. ಓಕೆ ಓಕೆ ಬೇಡ ಬೇಡ ಸರಿ ಬರ್ತೀನಿ. ಈ ಬೆಟ್ಟ ಹತ್ತಾ ಇದ್ರೆ ನಮಗೆ ಅದು ಚಿತ್ರದುರ್ಗ ಬೆಟ್ಟ ಹತ್ತಂಗೆ ನೆನಪಾಗ್ತಾ ಇದೆ. ಚೆನ್ನಾಗಿತ್ತು ಅಲ್ಲಿ ವಿಲೇಜ್. ನೀವು ನೋಡ್ತಾ ಇರ್ಬೋದು ಕೋಟೆಯ ಮುಖದ್ವಾರ. ಸ್ಟೆಪ್ ತೋರಿಸು. ಸ್ವಲ್ಪ ರೆಸ್ಟ್. ಸ್ವಲ್ಪ ಭಾರಿ ಅಪ್ಪಿದೆ. ನೋಡೋಣ ಅಲ್ಲೋಗಿ ಕೂತ್ಕೊಳ್ಳೋಣ ಬನ್ನಿ. ಜಾರಿಯ ಸಾಯಿ. ಓಕೆ ಬರಲ್ಲ. ವ್ಯೂ ನೋಡಿ ಹೆಂಗಿದೆ, ಕೋಟೆ ಹೆಂಗಿದೆ. ಇದು ಮೇನ್ ಎಂಟ್ರೆನ್ಸ್ ಕೋಟೆ. ಇವರೆಲ್ಲ ರೆಸ್ಟ್ ಮಾಡ್ತಿದ್ದಾರೆ. ಇಲ್ಲಿಂದ ಹಿಡಿದು ಬೆಟ್ಟ ಹತ್ಕೊಂಡು ಕೂತಿದ್ದೀವಿ ಇಲ್ಲಿ. ಎಲ್ಲ ಹುಡುಗರು ರೀಲ್ಸ್ ನೋಡಿ ನೋಡಿ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಿದ್ದಾರೆ. ಇವತ್ತಿನ ಕ್ಯಾಮ್ರಾಮನ್ ನನ್ನ ಅಳಿಯ ನವೀನ್ ಮಗ ಪಳಾರಾಮ್ ಸಾಯಿ, ಇಶಾನ್ ಸಾಯಿ ಅಂತ ಸೂಪರಾಗಿ ಕ್ಯಾಮ್ರಾ ಮಾಡ್ಕೊಂಡು ಬಂದಿದ್ದಾನೆ. ಹೇಳು. ಸೊ ಬೆಂಗಳೂರಲ್ಲಿರೋದು ಇವರು. ಸೊ ರಜಕ್ಕೆ ಅಂತ ಅಜ್ಜಿ ಊರಿಗೆ ತಾತನ ಊರಿಗೆ ಬಂದಿದ್ದಾರೆ. ಇದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ವಾ. ಚೈಲ್ಡ್ಹುಡ್ ಮೆಮೊರಿಯಾಗಿ ಮಿಗ್ಲೋಗುತ್ತೆ. ಹಾಂ ಏನಂತೀರಾ? ಹೋದ್ರ ಅವರು ಹಿಂದೆ? ಓಕೆ. ಆಲ್ರೆಡಿ ಎಲ್ಲ ಕೆಲವರು ಬೆಳಗ್ಗೆ ಹೋಗಿ ಹತ್ಕೊಂಡು ಬರ್ತಿದ್ದಾರೆ, ನೋಡ್ಬೋದು. ಹೋಗ್ಬೋದು. ಹೊರಗಡೆ ಎಲ್ಲ ಚೆನ್ನಾಗಿದೆ ಗುರು. ಕಲ್ಲು ಕಟ್ಟಡ, ಅದೇ ಕೋಟೆ. ಸೂಪರಾಗಿದೆ ಮಾತ್ರ. ನಮ್ಮ ಗುಡಿಬಂಡೆ ಕೋಟೆ ಇದೆ, ಫಸ್ಟ್ ಟೈಮ್ ನಾನು ಹತ್ತಿರೋದು. ಚೆನ್ನಾಗಿದೆ. ಹಾಂ ನೋಡಿ, ಇಲ್ಲಿ ಸಣ್ಣ ಮುಖದ್ವಾರ ಐತೆ.
ಲಾಕ್ ಆಗೈತೆ, ಈಶ್ವರ ದೇವಸ್ಥಾನ ಲಾಕ್ ಐತೆ. ಫ್ರೆಂಡ್ಸ್ ಇಲ್ಲೆಲ್ಲ ಈಶ್ವರ ದೇವಸ್ಥಾನ ಇದೆ, ಮೇಲೆ ಬಂದು ನೀವೆಲ್ಲ ನೋಡ್ಕೋಬೋದು. ಹೌದೇನು? ಮಳೆ ಬಂದಾಗ ಅವಾಗ ನೀರಿರುತ್ತೆ. ಸದ್ಯ ಈಗ ಮಳೆಯಲ್ಲಿ ನೀರಿಲ್ಲ. ಇದು ಕೋಟೆ ಹೆಂಗಿದೆ, ಇದು ದೇವಸ್ಥಾನ. ಎಲ್ಲರೂ ಹೋಗ್ತಿದ್ದಾರೆ. ತುಂಬಾ ಪ್ಲೇಸ್ ಇದೆ ಅಂತ ನೋಡ್ಕೊಂಡು ಬರೋಣ. ಗಾಳಿ ಮಾಡ್ಕೊತಾರಲ್ಲ. ಹೊಡೆದೋಗ್ಬಿಟ್ಟಿದೆ. ಇಲ್ಲ ಆಗಿದೆ. ಅಲ್ಲ ತೋರಿಸು. ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲೆಲ್ಲೂ ಶಿವಲಿಂಗ. ಹೊರಗಡೆ ನೋಡಿದ್ರೆ ಏನ್ ಚಿಕ್ಕ ಬೆಟ್ಟ ಅನ್ಕೋಬಹುದು. ಅಂತ ಗೊತ್ತಾಗುತ್ತೆ ಇಷ್ಟು ಹೊರಗಡೆ ಎಲ್ಲ ಇನ್ನೂ ಹೊರಗಡೆ ಹೋಗ್ಬೋದು, ಇನ್ನೂ ಹೊರಗಡೆ ಹೋಗ್ಬೋದು. ಇದೊಂದು ವ್ಯೂ ಪಾಯಿಂಟ್. ವ್ಯೂ ಪಾಯಿಂಟ್ ನೀವು ನೋಡ್ಬೋದು. ಅಲ್ಲಿ ಅವ್ರ ಮನೆ ಕಾಣುತ್ತೆ ಅಂತ ಅಂದ್ಬಿಟ್ಟು ಕಾಣುತ್ತಾ ಇಲ್ಲಿ. ಅಲ್ಲಿ ಕೈಯಂತೇನು ಸಿದ್ಧ ಕೈಯಂತೇನು ಕಾಡ್ದೇನು ಸಿದ್ಧ ಕೈಯಂತಿದ್ದೇನೆ. ಅಲ್ಲೇ ಕ್ಯಾಮ್ರಾ ತರ ಬಿಟ್ಕೊಂಡು ಇದರಲ್ಲಿ ಝೂಮ್ ಹಾಕೋಣ, ಮೊಬೈಲಲ್ಲೇ ನೋಡೋಣ ಯಾವ ಮನೆ. ಹಾಂ ಇದೇ ಮನೆ. ಅಲ್ಲಿ ಬ್ಯಾಕ್ ಸೈಡ್ ಇದ್ದಾರೆ ನೋಡಿ, ಆ ತೆಂಗಿನ ಮರದಡಲ್ಲಿ ಕೂತಿದ್ದಾರೆ. ಅದು ಏನದು ಪೆಂಡಾಲ್ ಅಡ್ಡ ಬರ್ತಾ ಇದೆ. ಕರೆಕ್ಟ್. ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಇವಾಗ ಯಾರೋ ಒಬ್ರು ಹಳೆ ತಲೆ ಹಿರಿಕರು ಇದೊಂದು ಕೋಟೆದು ಏನೋ ಹಿಸ್ಟ್ರಿ ಹೇಳ್ತಾರಂತೆ, ಕೇಳೋಣ ಬನ್ನಿ. ಹಾಕಿ 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 ಕಾವತ್ತಿದ್ದಕ್ಕೆ ಈಚೀಚೆ ಬಿಡ್ತಾ ಒಳಗಡೆ ಆಮೇಲೆ ಭತ್ತ ದೊಡ್ಡದಾಗಿ ಬೆಂಕಿ ಅರವಕ್ಕೆ ಏನಕ್ಕೆ ಆಗ್ತದ ಬಂಡೆಕ್ಕೆ ಪ್ರೀತಿ ಹೇಳ್ಬೇಕಾ? ಓಕೆ ಓಕೆ. ಬಂಡೆ ಕಿತ್ತಿನೆಲ್ಲ ಮಾಡಿರೋದು. ಹೌದಾ? ಇಲ್ಲೇ ಬಂಡೆ ತಗೊಂಡೆ ಈಗ ಇವೆಲ್ಲ ಕಿತ್ತಿರೋದು ಕಿತ್ತೂರು ಕಾಣಿಸುತ್ತೆ. ಇಲ್ಲೇ ಕಟ್ಟೋದು ಅವಾಗೆ ಹಾಕಚ್ಚ ಇದೇ ಪಾಳೆಗಾರ ಕಟ್ಸಿರೋದು ಹೆಂಗಿದು? ಯಾರು ಆಳಿದ್ದು? ಅವಕ್ಕೆ ಯಾವ ಪಾಳ್ಯಗಾರರು ಕಟ್ಸಿರೋ ಮಹಾರಾಜ ರಾಜರು ಕಟ್ಸಿರೋ ಇವೆಲ್ಲ ಇಲ್ಲಿ ಬೆಂಕಿ ಇಟ್ಬಿಟ್ಟು ಇವಾಗೆಲ್ಲ ಹೋಗೋಣ್ರ, ಆ ಕಡೆ ಹೋಗೋಣ್ರ. ಅಲ್ಲಲ್ಲಿ ಏನಿದೆ? ಏನು ಕಾಣಿಸುತ್ತೆ ಅಲ್ಲಿ? ನೀನು ಮುಂದೆ ಹೋಗ್ಬಾರ್ದು, ಯಾರು ಬೀಳ್ತೀಯ. ಈ ಕಟ್ಟಡ ಎಲ್ಲ ಬೀಳ್ತಿತ್ತಂತೆ, ಅವಾಗೆಲ್ಲ ಒಂದು ಹುಷಾರು ಹುಷಾರು ಹುಷಾರು. ಹಾಂ ಹಾಂ ಹುಷಾರು 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 ಹುಷಾರು. ಹೌದಾ ಹೌದಾ? ಕೋಟೆ ಬೀಳ್ತಿದ್ದಕ್ಕೆ ಬಲಿ ಕೊಟ್ರದ? ಎಲ್ಲಿ ಇಲ್ಲ. ರಕ್ತ ಕೂಡ ಇದೆ.
ಹಿಂದೆ ಬಾ. ಓ ಇಲ್ಲೆಲ್ಲ ನೋಡ್ತಾ ಇದ್ದಾರೆ. ಅಲ್ಲಿ ಮುಂದಕ್ಕೆ ಹೋಗ್ಬೋದಲ್ವಾ? ಆ ಕಡೆ ವ್ಯೂ ನೋಡ್ಕೊಂಡ್ ಬರೋಣ ಬನ್ನಿ. ಹಂಗ ಹುಷಾರು, ಜಾರಿ ಇದೆ ಬರ್ರಿ. ಹುಷಾರು ಹುಷಾರು. ಹಾಂ ಬರ್ರಿ ಬಾರ. ಹಾಂ ಹಾಂ ಕೊನೆಗೆ ಇಲ್ಲ ಚೆನ್ನಾಗಿದೆ. ಹಾಂ ನಿಧಾನ 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 ನಿಧಾನ. ಹೌದು ನಿಜಾನ ಅದು? ಈ ಕಡೆ ಬರ, ಅಡ್ಡ ಅಡ್ಡ ಬಿಡ್ರಿ ಮತ್ತೆ ಸೈಡು. ಹಾಂ ಬರ್ರಿ, ನಿಧಾನಕ್ಕೆ ಬರ್ರಿ, ಬಿದ್ದೀರ. ಹಾಂ ಹಾಂ ಅಲ್ಲಿ ಅದೊಂದು ವ್ಯೂ ಪಾಯಿಂಟ್ ಹೋಗೋಣ ಬರ್ರಿ, ಎಲ್ಲ ನೋಡಿ ನೋಡೋಣ. ಸೊ ಇಲ್ಲಿ ಇತಿಹಾಸ ಹೇಳ್ಬೇಕಂದ್ರೆ ಇಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿನ ಬಲಿ ಕೊಟ್ಟಿದ್ರಂತೆ. ಒಂದೇನೋ ಕೋಟೆ ಆಗಲೆಲ್ಲ ಕಟ್ಟಿದ್ದೆಲ್ಲ ಬೀಳ್ತಿದ್ದಕ್ಕೆ ಒಂದು ನಮ್ಮ ಪೂರ್ವಜರದ ಒಂದು ನಂಬಿಕೆನ ಮೂಢನಂಬಿಕೆನ ಒಂದು ಗೊತ್ತಾಗಲ್ಲ. ಹಾಂ 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 ನಿಧಾನ ಬರಬೇಕು. ಈ ಕಡೆಗೆಲ್ಲ ಡೌನ್ ಐತೆ, ಈ ಕಡೆ ಯಾರು ಹೋಗ್ಬೇಡ್ರಿ, ಬ್ಯಾಕ್ ಬನ್ನಿ. ಸಖತ್ತಾಗೈತಲ್ಲ ವ್ಯೂ. ಈ ಕಡೆ ಬನ್ನಿ, ಹಿಂದೆ ಬರ ಹಿಂದೆ ಬಲ್ಲಿ ಹೇಳ್ತೀನಿ. ಓಕೆ ಎಲ್ಲ ಹೋಗ್ತಾ ಇದ್ದೀವಿ ನೋಡ್ಕೊತ ಎಲ್ಲ ಹೇಳ್ರು. ಹಾಂ ಕೋಟೆ ವ್ಯೂ ಪಾಯಿಂಟ್ ಚೆನ್ನಾಗೈತೆ. ಮೇ ಬಿ ಇಲ್ಲಿಂದ ಸೈನಿಕರು ನೋಡ್ತಿದ್ರು ಅನಿಸುತ್ತೆ. ಕಾವಲಿ ಅಂದರೆ ಕಾವಲು ಕಾಯೋದಕ್ಕೆ. ಬ್ಯಾಗೇ ಹಿಂದೆ ಬರ್ರಿ, ಹಿಂದೆ ಬರ್ರಿ, ಜಾಸ್ತಿ ಮುಂದೆ ಹೋಗ್ಬೇಡ್ರಿ. ಇಲ್ಲಿಂದ ಅಶ್ವಿನಿ ನೋಡ್ತಾ ಇರುತ್ತೆ ಅನ್ಸುತ್ತೆ. ನೀವೆಲ್ಲ ಎಲ್ಲೆಲ್ಲಿ ಇದ್ದೀರಾ, ಏನೇನು ವಾಚ್ ಮಾಡ್ತಾ ಇರ್ತಾರಲ್ಲೇ. ಹಿಂದೆ ಬರ್ರಿ, ಹಿಂದೆ ಬಮ್ಮ. ಹಾಂ ಓಕೆ, ನೀವು ಇಲ್ಲೇ ಇರಿ, ಹೇಳ್ತೀನಿ. ಇದೆಲ್ಲ ಚಿರತೆ ಕರಡಿ ಇರ್ತವೆ. ಬನ್ನಿ ಹೋಗೋಣ. ಒಳ್ಳೆ ಚೆನ್ನಾಗಿ ಬರುತ್ತಲ್ಲ ಇಲ್ಲಿ ಗಾಳಿ ಎಲ್ಲ. ಎಲ್ಲಿತ್ತು ಬಾವಿ? ಬರ್ರ ಹುಷಾರು, ಆ ಕಡೆ ಹೋಗಿರ, ಸೈಡಿಗೆ ಬರ್ರಿ. ಹಾಂ ಹಾಂ ಇಶಾನ್ ಕಿಶಾನಾ? ಕ್ರಿಕೆಟರ್ ಇಶಾನ್ ಕಿಶಾನ್. ಹೇಳಿ ಹಿಡ್ಕೊಳ್ಳಲ್ಲ ಕೂತಿತ್ತು ಇರಮ್ಮ. ಈ ಕಡೆ ಎಲ್ಲ
ಇಲ್ಲಿ ನೋಡಿ ಇವರು ಹಿಂಗಿದೆ. ರೆಸ್ಟ್ ಮಾಡ್ತಿದ್ದಾನೆ ಪಾಪ. ಸುಸ್ತಾಗ್ಬಿಟ್ಟಿದೆ ಬೆಟ್ಟ ಹತ್ಬಿಟ್ಟು. ಇವಾಗ ನಾವು ಹೋಗ್ತಿದ್ದೀವಿ ಇನ್ನೊಂದು ಪ್ಲೇಸಿಗೆ. ಅಲ್ಲಿ ಬೋಡಿ ನೋಡಿ. ಇವೆಲ್ಲ ಮೆದಕ್ ಬರ್ರಿ, ನಾವು ಮುಂದೆ ಹೋಗ್ತೀವಿ. ಇಲ್ಲ ಈ ಬಾಕ್ ಆಗಲ್ಲ. ಹಿಂದೆ ಇರ್ರಿ, ಹಿಂದೆ ಇರ್ರಿ, ನೀವು ಅಲ್ಲೇ ಇರಿ, ಏನು ಬೇಡ, ಅಲ್ಲೇ ಇರಿ. ಜಾರು ವಾವ್ ಪಾಪ ಇಲ್ಲೇ ವ್ಯೂ ಪಾಯಿಂಟ್ ಇದೆ, ಹಿಂದೆ ನೋಡೋಣ. ಜಾಸ್ತಿ ಮುಂದೆ ಹೋಗೋದು ಬೇಡ, ಭಯಂಕರ ಇದಿದೆ. ಹಿಂದೆ ಇರಿ. ನೋಡ್ರಿ ಸಾಕಿಲ್ಲ ನೋಡ್ತೀಯ. ಬೇಡವ, ನೀವು ನೋಡೋದು ಬೇಡ, ಅಲ್ಲೇ ಇರ್ರಿ. ನೀವು ಅಲ್ಲಿಂದ ನೋಡ್ತೀರಿ. ಹಾಂ ಹೇಳಿ. ಪಾಯಿಂಟ್ ತೋರಿಸ್ತೀನಿ ನೋಡ್ರಿ, ಹೆಂಗಿದೆ ಅಲ್ವಾ, ಸಾಕಾಗಿದೆ. ಸರಿ ಬ್ಯಾಕ್ ಟು ದ ಅಲ್ಲೇ ಬಸ್ಕೊಂಡು ಇರೋದು. ಹ್ಞೂ ಐತೆ ಐತೆ. ಇಲ್ಲಿ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ, ಹೋಗ್ತಾರೆ. ಮಾಡ್ಬೇಡ ನಡಿ ಬೇಗ ನೋಡಿ. ಇಳಿಬೋದಾ? ಆ ನೀರಲ್ಲ ಇಳಿತೀರ. ಏ ಈ ಕಡೆ ಬರ್ರಿ, ಸೈಡಿಂದ ಬರ್ರಿ, ಹಂಗೋರಿ ಹೋಗಿ ಹೇಳ್ತೀನಿ. ಸೈಡ್ ನೀವು ಸೈಡ್ ಹುಷಾರು ಹುಷಾರು, ಮುಂದೆ ನೋಡ್ಕೊಂಡು ಹೋಗ್ಬೇಕು. ಕೋತಿಗಳು ನೋಡಿ ಹೆಂಗಿದಾವೆ. ಹಾಂ ಇದು ವ್ಯೂ ಪಾಯಿಂಟ್. ತೋರಿಸ್ತೀನಿ ಅಷ್ಟೇ. ಬನ್ನಿ. ಹಂಗೆ ಹತ್ಬೋದಾ? ಸ್ವಲ್ಪ ಡೇಂಜರಸ್ ಆಗೈತೆ, ಹುಡುಗರು ಬಂದಾಗ ಹುಷಾರಾಗಿ ಬಿಡ್ಬೇಕೈತೆ. ಬೆಟರ್ ಹುಡುಗರು ಕರ್ಕೊಂಡು ಬರ್ಬೇಡಿ. ಹ್ಞೂ ಇದೆ ಇದೆ. ಆಯ್ತಲ್ಲ, ಸೇಫ್ಟಿ ಆಗೈತಾ? ಹ್ಞೂ ಸೇಫ್ಟಿ ಆಗಿದೆ. ಅಲ್ಲ ಇಲ್ಲ, ಎಡಗಡೆಗೆ ಹೋಗ್ರಿ. ಸಾಯಿ ಅಮ್ಮ ಹಿಂದೆ ನೋಡ್ಕೊಂಡು ಹೋಗಿ, ನಮ್ಮನ್ನು ನೋಡ್ಬೇಡ. ಏನು ಬೇಡ, ಎಲ್ಲ ನೋಡಿದ್ದೀನಿ ಸರ್ ಎಲ್ಲ. ಹೇಳಿ ಏ ಸಾಯಿ ಲೆಫ್ಟ್ ಸೈಡ್ ಬಾ. ಓಕೆ ಅಲ್ಲ ಏನಿದು
ಬಸವಣ್ಣ ನೋಡಕ್ಕ ಇಲ್ಲಿ ಕೂಡ ಮೊದಲು ಯಾವಾಗಲೂ ಇರ್ತದೆ ಹಂಗಿರಂತೆ. ಇಲ್ಲಿ ಹೋದ್ರೆ ನಾವು ಎಲ್ಲ ಹೋಗಿ ತಲುಪ್ತೇವಂತೆ. ಇಲ್ಲಿ ಹತ್ಬೋದಾ? ಆ ಕಡೆ ದಾರಿ ಇಲ್ಲ. ಸೈಡ್ ಬನ್ನಿ ಬಸವಣ್ಣ ಸೈಡ್ ಬನ್ನಿ, ಬೇಗ ಸೈಡ್ ಬನ್ನಿ. ನೀವು ನಿಧಾನಕ್ಕೆ ಹೋಗ್ಬೇಕು. ನೀವು ಮುಂದೆ ಜೋರ ಓಡಾಗದಲ್ಲ. ನೀನು ಯಾರು ಬಿದ್ರೆ ಯಾರು ನೀನ ಫಸ್ಟ್ ನೋಡಂಗೆ ಏನು ಇಸ್ಕೊಬೇಡ ನೀನು. ಯಾರನ್ನು ಹುಷಾರ ನೋಡಿ ಗಾಯ್ಸ್, ಯಾರಾದರೂ ಗುರುಗೊಂಡೆ ಬೆಟ್ಟಕ್ಕೆ ಬಂದರೆ ತುಂಬ ಕೋತಿಗಳಿರ್ತವೆ. ಅವು ಏನಾದರೂ ಹಣ್ಣು ಪಣ್ಣು ತಂದಿದ್ದಾವೆ ಅಂತಂದ್ಬಿಟ್ಟು ಮೇಲೆ ಬರ್ತವೆ, ಕಿತ್ಕೊಳಕ್ಕೆ ಬರ್ತವೆ, ಎದುರಿಸ್ತವೆ. ಸೊ ನಮ್ಮ ಕೈಯಲ್ಲಿ ಇರೋದು ಏನಾದರೂ ಒಂದು ವಾಟರ್ ಬಾಟ್ಲ್ ಬಿಸಾಕ್ಬಿಟ್ರೆ ಇವು ಬರೋಲ್ಲ. ಎಸ್ಪೆಷಲಿ ಹಿಂಗೆ ಒಳಗಡೆ ಎಂಟ್ರಿ ಆದಮೇಲೆ ಆ ಕಡೆಯಿಂದ ಹೋಗ್ಬಿಟ್ಟು ಈ ಕಡೆ ಬಂದಾಗ ಇಲ್ಲಿಂದ ಹತ್ತಕ್ಕೆ ಯಾರೋ ಟ್ರೈ ಮಾಡಿಬಿಡಿ. ಎಲ್ಲ ಕೋತಿಗಳಿರ್ತವೆ, ನೋಡ್ಬೋದು ನೀವು. ಎದುರಿಸ್ತಾವೆ ಇವು. ಈ ಕಡೆಯಿಂದ ಹತ್ತಕ್ಕೆ ಭಾರಿ ಡೇಂಜರ್ ಐತೆ. ಸ್ವಲ್ಪ ಏನಂದರೆ ಜಾರ್ಕೊಂಡು ಬರುತ್ತೆ. ಸೊ ಇಲ್ಲಿಂದ ಅವು ಹಿಂಗೆ ಅಂದುಬಿಟ್ರೆ, ಎದುರಿಸ್ಬಿಟ್ರೆ ನೋಡ್ತೀವ್ರಲ್ಲ, ಇಲ್ಲಿಂದ ಹಿಂಗೆ ಎದುರಿಸ್ಬಿಟ್ರೆ ಎಕ್ಸ್ಪೆಷಲಿ ಹುಡುಗನ ಕರ್ಕೊಬಂದಾಗ ಕೆಳಗಡೆ ಬಿದ್ದುಬಿಡ್ತವೆ. ಬಿಡೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ನೀವು ಆ ಕಡೆಯಿಂದ ಯಾರು ಇಳಿಬೇಡ್ರಿ. ಇನ್ ಕೇಸ್ ಇಳಿದ್ರು ಕೂಡ ನೀವು ಹುಡುಗರನ್ನ ಕರ್ಕೊಂಡು ಯಾರು ಇಳಿಬೇಡ್ರಿ. ಸೊ ದೊಡ್ಡವ್ರು ಹೋಗಿ ಬರ್ಬೋದು ಬೇಕಾದ್ರೆ. ಸೊ ಹಂಗೆ ಬಂದು ಅಲ್ಲಿ ಬಸವಣ್ಣಂದು ವಿಗ್ರಹ ಇಟ್ಟು ನೋಡ್ಕೊಂಡು ಮೇಲೆ ಬರಬೇಡ್ರಿ ಯಾರು. ಬಂದರೆ ದೊಡ್ಡವ್ರು ಬಂದರೆ ಬರ್ರಿ ಹುಷಾರಾಗಿ. ಬಟ್ ಈ ಕೋತಿಗಳಿರ್ತಾವೆ, ಎದುರಿಸ್ಬಿಡ್ತಾರೆ ದೊಡ್ಡವ್ರು ಕೂಡ. ಇಲ್ಲ ಯಾರು ನಾನು ಸಜೆಸ್ಟ್ ಮಾಡೋದೇನಂದರೆ ಇದು ತುಂಬ ಹಾರ್ಮ್ಫುಲ್ ಆಗುತ್ತೆ. ಸ್ವಲ್ಪ ಈ ಕಡೆ ಬರೋದನ್ನು ತುಂಬ ಆದಷ್ಟು ಅವಾಯ್ಡ್ ಮಾಡಿ. ಇದನ್ನೇ ನೋಡ್ಕೊಳ್ಳಿ. ಇವು ತಾಯಿ ಕೋತಿಗಳೇನೋ ಮಾಡಲ್ಲ, ಬಟ್ ಗಡವ ಕೋತಿಗಳಿರ್ತಾವಲ್ಲ ಅವು ತುಂಬ ಎದುರಿಸ್ತವೆ ನಾನು ಕಿತ್ಕೊಂಡು ತಿನ್ನೋಕ್ಕೆ. ಸೊ ಹಾಗಾಗಿ ಯಾರಿಲ್ಲೂ ಬರಬೇಡ್ರಿ. ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಬಟ್ ಏನಪ್ಪ ಅಂತಂದರೆ ಸ್ವಲ್ಪ ಹುಷಾರಾಗಿರ್ಬೇಕು. ಸ್ವಲ್ಪ ಸ್ಕೇರಿ ಪ್ಲೇಸಸ್ ಇದ್ದಾವೆ. ಬಂದರೆ ದೊಡ್ಡವ್ರು ಬರ್ರಿ. ತುಂಬ ಚಿಕ್ಕ ಹುಡುಗರು ಕರ್ಕೊಂಡ್ಬರ್ಬೇಡಿ. ನಾನು ಸಜೆಸ್ಟ್ ಮಾಡಲ್ಲ ಹುಡುಗರಿಗೆ. ಹಾಗಾಗಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಗುಡ್ ಬೈ.